ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ವಿಪಕ್ಷದ ಸದಸ್ಯರುಗಳು ಮೂಡ ವಾಲ್ಮೀಕಿ ಹಗರಣವನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ವಿಧಾನಸೌಧದಲ್ಲಿ ವಿಪಕ್ಷಗಳ ಅಹೋರಾತ್ರಿ ಧರಣಿ ಪ್ರತಿಭಟನೆ, ರಾತ್ರಿ ಇಡೀ ವಿಧಾನಸೌಧದಲ್ಲಿಯ ಕಾಲವನ್ನು ಕಳೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ. ಈಗ ಬೆಳಗಾಗಿರೋದ್ರಿಂದ ಅವರು ವಾಕಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ನಿನ್ನೆಯಿಂದ ವಿಧಾನಸೌಧದಲ್ಲಿಯೇ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವವರೆಗೂ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ಹಿಂದೆ ತೆಗೆದುಕೊಳ್ಳಲ್ಲ ಅಂಥೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಈಗ ಅದರ ಜೊತೆಗೆ ಪ್ರಕರಣವನ್ನು CBI ತನಿಖೆಗೆ ವಹಿಸಬೇಕು ಅಂತ ಕೂಡ ಪಟ್ಟನ್ನು ಹಿಡಿದಿರುವಂತಹದ್ದು. ವಿಧಾನಸೌಧದಲ್ಲಿ ವಿಪಕ್ಷಗಳ ಅಹೋರಾತ್ರಿ ಧರಣಿ, ರಾತ್ರಿ ವಿಧಾನಸೌಧದಲ್ಲಿಯೇ ಮಲಗಿ ಧರಣಿಯನ್ನು ನಡೆಸಿದ್ದಾರೆ ವಿಪಕ್ಷಗಳು. ನಿದ್ದೆಯಿಂದ ಎದ್ದು ಈಗ ವಾಕಿಂಗ್ ಮಾಡ್ತಾ ಇದ್ದಾರೆ ದೋಸ್ತಿಗಳು. ನೀವು ಕೂಡ ಎರಡು ವಿಜುವಲ್ಸನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಾತ್ರಿ ಏನೆಲ್ಲ ಆಯಿತು ಅನ್ನುವಂಥದ್ದು ಭಜನೆ ಎಲ್ಲ ಮಾಡಿದ್ದಾರೆ, ಮತ್ತೊಂದು ಕಡೆ ಈಗ ನಿದ್ದೆಯಿಂದ ಎದ್ದು ವಾಕ್ ಮಾಡ್ತಾ ಇರುವಂತಹ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಹಿಂದೆ KS ಈಶ್ವರಪ್ಪನವರು ರಾಜೀನಾಮೆ ಕೊಡಬೇಕು ಅಂಥೇಳಿ ಕಾಂಗ್ರೆಸ್ ನಾಯಕರುಗಳು ಕೂಡ ಇದೇ ರೀತಿ ಅಹೋರಾತ್ರಿ ಧರಣಿಯನ್ನು ನಡೆಸಿದರು. KS ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಗುತ್ತಿಗೆದಾರರ ಆತ್ಮಹತ್ಯೆಯ ಪ್ರಕರಣದಲ್ಲಿ KS ಈಶ್ವರಪ್ಪ ಹೆಸರು ಮುನ್ನೆಲೆಗೆ ಬಂದಿತ್ತು. ಅಹೋರಾತ್ರಿ ಧರಣಿ ಆದ ಮೇಲೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾದ ಮೇಲೆ KS ಈಶ್ವರಪ್ಪನವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಈಗ ಈ ಪ್ರಕರಣವನ್ನು CBI ವಹಿಸಬೇಕು. ಅಟ್ ದ ಸೇಮ್ ಟೈಮ್ ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ವಿಪಕ್ಷಗಳು ಪಟ್ಟನ್ನು ಹಿಡಿದಿರುವಂಥದ್ದು. ಅದೇ ನಿಟ್ಟಿನಲ್ಲಿಯೇ ಅಹೋರಾತ್ರಿ ಧರಣಿಗೂ ಕೂಡ ಮುಂದಾಗಿರುವಂಥದ್ದು. ನಿನ್ನೆಯ ಕಲಾಪದಲ್ಲಿ, ಅಧಿವೇಶನದಲ್ಲಿ ಸಾಲು ಸಾಲು ಹಗರಣಗಳನ್ನು ಕೂಡ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ವು ವಿಪಕ್ಷಗಳು. ಸಿದ್ದರಾಮಯ್ಯ ಹೊಡೆದ್ರು ಕೋಟಿ ಕೋಟಿ